ಏನೇ ರಮೇಶ, ಯೋಚನೆ ಮಾಡಬೇಡ ಕಣಯ್ಯ. ನೀ ನನ್ನ ಹತ್ರ ಮಾತಾಡಕ್ಕೆ ಬಂದಿದ್ದು ನಂಗೆ ಭಾಳ ಸಂತೋಷ ಆಯಿತು ಕಣೆ. ನಿನಗೆ ಹೊಸದಾಗಿ ಮದುವೆ ಆಗೈತೆ, ಆದಷ್ಟು ಬೇಗ ಒಂದು ಒಳ್ಳೆ ಮುದ್ದಾದ ಮಗು ಆಗ್ಬೋದು ಅನ್ನೋ ಯೋಚನೆ ನಿನ್ನ ಮುಖದಾಗ ಕಾಣಿಸ್ತಾ ಐತೆ. ಅದಕ್ಕೋಸ್ಕರ ನೀನು ಕಾಂಡಮ್ ಬಳಸ್ಬೋದು ಕಣಯ್ಯ. ಕಾಂಡಮ್ ಅಂದರೆ ಏನು ಅಂತ ನಿಂಗೆ ಗೊತ್ತು ತಾನೆ? ಕಾಂಡಾಮ್ ಅಥವಾ ನಿರೋಧ್ ಒಂದು ತೆಳ್ಳನೆಯ ರಬ್ಬರ್ ಕವಚ. ಇದನ್ನು ಲೈಂಗಿಕ ಸಂಪರ್ಕದಲ್ಲಿ ನಿಮಿರುವ ಶಿಶ್ನದ ಮೇಲೆ ಅಳವಡಿಸಿಕೊಂಡಾಗ ತಡೆ ಬೇಲಿಯಾಗಿ ಕೆಲಸ ಮಾಡಿ ಗರ್ಭವನ್ನು ತಡೆಯುತ್ತದೆ. ಅದಲ್ಲದೆ ಆ ಸಮಯದಲ್ಲಿ ಬರಬಹುದಾದ ಲೈಂಗಿಕ ಸೋಂಕನ್ನು ಕೂಡ ತಡೆಯುತ್ತದೆ. ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಯಾರೇ ಒಬ್ಬರಿಗಾದರೂ ಲೈಂಗಿಕ ಸೋಂಕು ಇದ್ದರೆ ಕಾಂಡಾಮ್ ಬಳಸುವುದರಿಂದ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಸೋಂಕು ಬಾರದಂತೆ ತಡೆಯುತ್ತದೆ. ಆದ್ದರಿಂದ ಕಾಂಡಾಮ್ ಬಳಸುವುದರಿಂದ 2 ರೀತಿಯ ಲಾಭವಿದೆ. ಒಂದು, ಹೆಣ್ಣು ಗರ್ಭವತಿ ಆಗುವುದನ್ನು ತಡೆಯುತ್ತದೆ. ಮತ್ತೊಂದು, ಲೈಂಗಿಕ ಸೋಂಕು ಹರಡುವುದನ್ನು ತಡೆಯುತ್ತದೆ. ಆರೋಗ್ಯ ಕೇಂದ್ರದಲ್ಲಿ ಕಾಂಡೋಮ್ ಉಚಿತವಾಗಿ ದೊರೆಯುತ್ತದೆ. ಔಷಧ ಅಂಗಡಿ ಮತ್ತು ಸಣ್ಣ ಅಂಗಡಿಯಲ್ಲಿ ಕೂಡ ಮಾರುತ್ತಾರೆ. ರಮೇಶ, ನೀನು ಜಾಣತನದಿಂದ ಮೊದಲಿಂದನೇ ನಿಮಗೆ ಸಣ್ಣ ಅಥವಾ ದೊಡ್ಡ ಕುಟುಂಬ ಬೇಕೋ ಅನ್ನೋ ಬಗ್ಗೆ ಯೋಚಿಸಬೇಕು. ಈ ವಿಷಯದ ಬಗ್ಗೆ ನೀನು ಹೆಂಡತಿ ಜೊತೆ ಚರ್ಚೆ ಮಾಡು. ಅವಳು ಕೂಡ ಆರೋಗ್ಯ ಕೇಂದ್ರದ ANM ಸಿಸ್ಟರ್ ಬಳಿ ಕುಟುಂಬ ಕಲ್ಯಾಣದ ಬಗ್ಗೆ ತಿಳ್ಕೊಳ್ಳಿ. ಅವರು ನಿಮಗೆ ಸೂಕ್ತವಾದ ರೀತಿಯಲ್ಲಿ ವಿವರಣೆ ಕೊಡ್ತಾರೆ. ಈ ಮಧ್ಯದಲ್ಲಿ ನಿನ್ನ ಹೆಂಡತಿ ಗರ್ಭವತಿ ಆಗ್ದಂಗೆ ಕ್ರಮ ತಗೊಳ್ಳಯ್ಯ. ಕಾಂಡಮ್ ಯುವಕರಿಗೆ ಮಾತ್ರ ಅಲ್ಲ ಕಣಯ್ಯ, ಎಲ್ಲ ವಯಸ್ಸಿನ ಪುರುಷರು ಕೂಡ ಉಪಯೋಗಿಸಬಹುದು. ಕೆಲವು ಪುರುಷರಿಗೆ ಕಾಂಡೋಮ್ ಉಪಯೋಗಿಸೋದು ಇಷ್ಟ ಇರೋದಿಲ್ಲ. ಅದರಿಂದ ಅಡಚಣೆ ಮತ್ತು ಕಡಿಮೆ ಲೈಂಗಿಕ ಸಂತುಷ್ಟತೆ ಸಿಗುತ್ತೆ ಅನ್ನೋದು ಅವ್ರ ನಂಬಿಕೆ. ಕಾಂಡೋಮ್ ಒಂದು ತೆಳ್ಳನೆಯ ಕವಚ. ಅದನ್ನು ಉಪಯೋಗಿಸೋ ಪುರುಷ ಯಾವ ವ್ಯತ್ಯಾಸನೂ ಅನುಭವಿಸೋದಿಲ್ಲ. ಆದರೆ ಸುರಕ್ಷತೆಗಿಂತ ಬೇರೆ ಸಂತುಷ್ಟತೆ ಎಲ್ಲಿದೆ ಹೇಳು? ಮದುವೆಯ ತಕ್ಷಣ ತಂದೆ ಆಗೋದಕ್ಕಿಂತ ಕಾಂಡಮ್ ಬಳಸೋದು ಒಳ್ಳೇದಲ್ವಾ? ಕುಟುಂಬ ಕಲ್ಯಾಣದಲ್ಲಿ ನಾನಾ ರೀತಿಗಳಿವೆ. ಆರೋಗ್ಯ ಕೇಂದ್ರದ ಕಾರ್ಯಕರ್ತೆ ನಿಮಗೆ ಸೂಕ್ತವಾದ ರೀತಿಯನ್ನು ತಿಳಿಸುತ್ತಾರೆ. ಕುಟುಂಬ ಕಲ್ಯಾಣವನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸತತವಾಗಿ ಉಪಯೋಗಿಸಿದರೆ ಗರ್ಭಿಣಿಯಾಗುವುದನ್ನು ಸುರಕ್ಷಿತ ಮತ್ತು ಪ್ರಭಾವಿತ ರೀತಿಯಿಂದ ತಡೆಯಬಹುದು.